ಎಲ್ರಿಗೂ ನಮಸ್ಕಾರ. ಏನಪ್ಪ ಇವರು ಯಾವುದೋ ಹಳೆ ಮನೆಗೆ ಹೋಗ್ತಿದಾರಲ್ಲ ಅಂತ ಅನ್ಕೊಂಡ್ರ? ಹೌದು, ಇದು ನಮ್ಮ ಹಳೆ ಕಾಲದ ಕಲ್ಲಿನ ಮನೆ. ಈ ರೂಮಲ್ಲಿ ಒಂದು ಚಿಕ್ಕದಾದ ರೂಮ್ ಇದೆ. ಆ ರೂಮಲ್ಲಿ ನಮ್ಮ ಅಜ್ಜಿ ಒಂದು ಗುಡಾಣ ಎತ್ತಿಟ್ಟಿದ್ದಾರೆ. ಆ ಗುಡಾಣ ತೆಗೆಯೋದಕ್ಕೋಸ್ಕರ ಇವತ್ತು ಆ ರೂಮ್ನ ಬೀಗ ಹೊಡಿತಿದೀವಿ. ಏನಪ್ಪ ಇವರು ಗುಡಾಣ ಅಂತೆಲ್ಲ ಹೇಳ್ಬಿಟ್ಟು ಪೂರ್ತಿ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಅದೇನು, ಅದರಿಂದ ಏನು ಉಪಯೋಗ ಅಂತ ನೀವು ಥಿಂಕ್ ಮಾಡ್ತಿರ್ಬೋದಲ್ವಾ? ಮುಂದೆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆಗಿನ ಕಾಲದಲ್ಲಿ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಮಾಡಿರೋ ಮಡಿಕೆಗಳಿಗೆ ಈ ತರ ಹೆಸರುಗಳಿಂದ ಕರೀತಿದ್ರು. ಗುಡಾಣ, ವಾಡೆ, ಮಡಿಕೆ, ಮಗೆ, ಕುಡಿಕೆ, ಸೆಟ್ ಮಡಿಕೆ ಅಂತ ಇನ್ನಿತರ ಹೆಸರುಗಳು ಇದೆ, ನನಗಷ್ಟು ಗೊತ್ತಿಲ್ಲ. ಇವಾಗಿನ ಕಾಲದಲ್ಲಿ ನಾವ್ ಹೇಗೋ ಫ್ರಿಡ್ಜ್ ಅಲ್ಲಿ ತಗೊಂಡೋಗಿ ಎಲ್ಲಾ ಐಟಮ್ ಸ್ಟೋರೇಜ್ ಮಾಡ್ತಿದ್ವೋ, ಆಗಿನ ಕಾಲದಲ್ಲಿ ವಾಡೆ, ಮಡಿಕೆ ಒಳಗಡೆ ಐಟಮ್ಸ್ ಗಳನ್ನ ಸ್ಟೋರೇಜ್ ಮಾಡ್ತಿದ್ರು. ನಮ್ಮಮ್ಮ ಅವರಮ್ಮ ಅಂದ್ರೆ ನಮ್ಮ ಅಜ್ಜಿ ಈಗಲೂ ಸಹ 30 ವರ್ಷದಿಂದ ಇಟ್ಟಿರೋ ವಾಡೆ, ಕುಡಿಕೆ ಮತ್ತೆ ಗುಡಾಣದೊಳಗಡೆನೆ ಅವ್ರು ಇವತ್ತಿಗೂ ಐಟಮ್ ಗಳನ್ನ ಅಲ್ಲೇ ಸ್ಟೋರೇಜ್ ಮಾಡಿರ್ತಾರೆ. ಈ ಗುಡಾಣನ ನಮ್ಮನೆ ಒಳಗಡೆ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಆಲ್ರೆಡಿ ಚಿಕ್ಕ ತೂತ್ ಆಗಿದೆ. ಒಡೆದೋಗಿರೋ ಮಡಿಕೆ ಮನೇಲಿ ಇಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಗುಡಾಣನ ಬಿಸಾಕದ್ ಬೇಡ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಹೊಸ ಜೀವ ಕೊಡೋಣ ಅಂತ ಹೇಳ್ಬಿಟ್ಟು ಗುಡಾಣನ ಪಾಟ್ ಆಗಿ ಕನ್ವರ್ಟ್ ಮಾಡ್ತಿದ್ದೀನಿ. ಗಾರ್ಡನಿಂಗ್ ಮಾಡ್ಬೇಕು ಅನ್ನೋರಿಗೆ ಮತ್ತೆ ಹೋಮ್ ಡೆಕೋರೇಷನ್ ಮಾಡ್ತೀನಿ ಅನ್ನೋರಿಗೆ ಇದೊಂದು ಒಳ್ಳೆ ಐಡಿಯಾ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ತುಂಬಾ ದಿನಗಳಿಂದ ನಮ್ಮನೆಯಲ್ಲೂ ಪೇಪರ್ ಹೂ ಗಿಡನ ಮೇಲ್ಗಡೆ ಲಾಪ್ಸಿ ಗುಚ್ಚು ಗುಚ್ಚು ಹೂಗಳನ್ನ ಬಿಡಿಸಿ ಆ ಮನೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ಕೊಳ್ತಾ ಇದೆ. ಬಟ್ ಅದು ಇವತ್ತು ನೆರವೇರ್ತು. ಈ ನನ್ನ ಹೋಮ್ ಡೆಕೋರೇಷನ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಹೆಚ್ಚು ವಿಡಿಯೋಗೋಸ್ಕರ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಜೈ ಶ್ರೀರಾಮ್.